ಹೊಸದಾಗಿ ಹೇಳೋಣ. ಬಂಧುಗಳೇ, 1980ನೇ ಇಸ್ವಿನಲ್ಲಿ ಧಾರವಾಡ ಜಿಲ್ಲೆ ನವಲಗುಂದ ಮತ್ತು ನರಗುಂದದಲ್ಲಿ ರೈತರ ಕೆಲಸಗಳು ಏನೂ ಆಯ್ತಿರ್ಲಿಲ್ಲ. ಹಾಗಾಗಿ ರೈತರು ನೀರಿರ್ಲಿಲ್ಲದೆ ಆ ಭಾಗದಲ್ಲಿ ಬಹಳ ಬೆಳೆ ಎಲ್ಲ ಒಣಗ್ತದೆ ಅಂತ ಹೇಳಿ ಕೇಳಕ್ಕೆ ತಾಲೂಕಿನ ತಹಸೀಲ್ದಾರ್ ಹತ್ರ ಹೋದಂತ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ರೈತರ ವಿರುದ್ಧವಾಗಿ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ರು. ಆಗ ಹಸಿರು ಟವರ್ ಇಲ್ಲ, ರೈತ ಸಂಘ ಇರಲಿಲ್ಲ. ಆಗ ರೈತರೆಲ್ಲ ಸೇರ್ಕೊಂಡು ಚಳವಳಿ ಮಾಡಿದಂತ ಸಂದರ್ಭದಲ್ಲಿ ಆ ತಾಲೂಕಿನ ತಹಸೀಲ್ದಾರ್ ಪೊಲೀಸ್ನವ್ರನ್ನ ಕರೆಸಿ ರೈತರಿಗೆಲ್ಲ ಲಾಠಿ ಏಟನ್ನ ಹೊಡ್ಸಿದ್ರು. ಲಾಠಿ ಏಟ ಹೊಡ್ಸೋದಲ್ದೇನೆ ರೈತರು ರಸ್ತೆಯಲ್ಲಿ ಮಲಗಿದಾಗ ತಹಸೀಲ್ದಾರ್ ರೈತರನ್ನ ಕಾಲ್ನ ತಮ್ಮ ಎದೆ ಮೇಲೆ ಹಾಕೊಂಡು ತುಳ್ಕೊಂಡೇ ಹೋದ್ರು. ಆಗ ರೈತರು ಎದೆ ಮೇಲೆ ತುಳಿತಾ ಇದ್ದಂತ ಸಂದರ್ಭದಲ್ಲಿ ರೊಚ್ಚಿಗೆದ್ದು ಅದರಲ್ಲಿ ಬಂಡಾಯವನ್ನ ಮಾಡಿ ಹೋರಾಟವನ್ನ ರೂಪಿಸಿದ ಸಂದರ್ಭದಲ್ಲಿ ಪೊಲೀಸ್ನವರು ಗುಂಡಾಕಿದ್ರು. ಆ ಗುಂಡೇಟ್ಗೆ ಇಬ್ರು ಅಲ್ಲಿ ಲಕ್ಕುಂಡಿಯ ಒಬ್ಬ ಈರಪ್ಪ ಅಂತಂದ್ರು, ಮತ್ತೆ ಮತ್ತೊಬ್ರು ಇಬ್ರು ರೈತರು ಅಲ್ಲಿ ಬಲಿಯಾದ್ರು. ಆ ಬಲಿಯಾದಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕಕ್ಕೆ ಇದು ಕಾಡಿಗಿಂತೆ ಹಬ್ಬಿತು. ಆಗ ಪೊಲೀಸರು ಕಂಡ್ರೆ ರೈತರು ಬಹಳ ಎದುರುತ್ತಿದ್ರು. ಪೊಲೀಸರು ಬತ್ತು ಊರಳಿಕೆ ಯಾರೂ ಇರ್ತಿರ್ಲಿಲ್ಲ. ಜೊತೆಗೆ ಊರಳಿಕೆ ಬಂದ್ರೆ ಸೇಲ್ ಆಫೀಸರು ಅವರ ಮನೇಲಿರ್ತಕ್ಕಂಥ ನೀರ ಕಾಯಿಸ್ತಾ ಇರೋ ನೀರನ್ನ ಚೆಲ್ಬಿಟ್ಟು ಅಂಡೆ ಸಮೇತ ತಗೊಂಡೋಯ್ತಿರು. ಮತ್ತೆ ದನ ಆಡು ಕುರಿ ಎಲ್ಲಾನು ಹೊಡ್ಕೊಂಡೋಯ್ತಾರೆ ಅಂದ್ಬಿಟ್ಟು ಉಲ್ಮೆದಲ್ಲಿ ಎಲ್ಲ ದನ ಆಡು ಕುರಿ ಎಲ್ಲಾನು ಕಡಾಯ್ಕತ್ತಿರು ರೈತರು ಪೊಲೀಸರಿಗೆ ಎದುರ್ಕೊಂಡು. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಕಬ್ಬು ಬೆಳೆಗಾರರ ಸಂಘ ಅಂತೇಳಿ ಇದರಲ್ಲಿ ಶಿವಮೊಗ್ಗದಲ್ಲಿತ್ತು, ಅವರೆಲ್ಲ ಸೇರ್ಕೊಂಡು ಕಬ್ಬು ಬೆಳೆಗಾರರೆಲ್ಲ ಸೇರ್ಕೊಂಡು ಕರ್ನಾಟಕ ರಾಜ್ಯ ಅಂತೇಳಿ ರೈತ ಸಂಘವನ್ನ ಬಂದ್ರು. ಆ ರೈತ ಸಂಘವನ್ನ ಆದಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ದಂಗೆ ಹೇಳ್ತು. ಆ ದಂಗೆ ಇದ್ದಂತ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರ, ಗುಂಡೂರಾವ್ ಸರ್ಕಾರ 139 ಜನ ರೈತರನ್ನು ಸುಧಾ ಅವತ್ತು ಗುಂಡಿಕ್ಕಿ ಕೊಂತು. ಆ ಗುಂಡಿಕ್ಕಿ ಕೊಂದಂತ ಸಂದರ್ಭದಲ್ಲಿ ರೈತರೆಲ್ಲ ಒಗ್ಗಟ್ಟಾಗಿ ಒಂದು ಹೋರಾಟವನ್ನ ಮಾಡಿದ್ರು. ಆಗ 1980ರಲ್ಲಿ ಬಂದಂತ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ನವಲಗುಂದ ಮತ್ತು ನರಗುಂದದ ಬಂಡಾಯದಲ್ಲಿ ಇಬ್ರು ಯಾವಾಗ ತೀರ್ಕೊಂಡ್ರು ಇಲ್ಲಿಗೆ 46 ವರ್ಷ ಆಯಿತು. 46 ವರ್ಷದ ನೆನಪಿನ ದಿನ ಅಂತೇಳಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಸುಧಾ ಈ ಒಂದು ರೈತ ಹುತಾತ್ಮರ ದಿನವನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಪಪ್ಪ ಗ್ರಾಮದಲ್ಲೂ ಸುಧಾ ಈ ರೈತ ಹುತಾತ್ಮರ ದಿನವನ್ನು ಆಚರಿಸಿಕೊಂಡು ಇವತ್ತು ಕೆಎಂದೊಡ್ಡಿನಲ್ಲೂ ಸುಧಾ ದೊಡ್ಡದಾಗಿ ಕಾರ್ಯಕ್ರಮವನ್ನು ನಡೀತಾ ಇದೆ. ನಾವು ಅಲ್ಗೋಗ್ತಾ ಇದೀವಿ. ನಾವೆಲ್ಲ ರೈತರು ಒಂದಾಗ್ಲಿಲ್ಲ ಅಂತ ಅಂದ್ರೆ ಮುಂದೆ ಬಹಳಷ್ಟು ಕಷ್ಟ ಆಯ್ತದೆ. ಆ ಕಾರಣ ನಾವೆಲ್ಲ ರೈತರೆಲ್ಲ ಜೊತೆ ಆಗೋಣ, ಒಂದಾಗೋಣ ಅಂತ ಹೇಳ್ತಾ ರೈತರು ಹುತಾತ್ಮರಿಗೆ ಒಳ್ಳೇದಾಗ್ಲಿ, ನಾವೆಲ್ಲ ಒಗ್ಗಟ್ಟಾಗೋಣ ಅಂತ ಹೇಳ್ತಾ ಏನು ಇವತ್ತು ಇಬ್ರು ನವಲಗುಂದ ನರಗುಂದಲ್ಲಿ ರೈತರು ಹುತಾತ್ಮರಾದ್ರು, ಅವ್ರಿಗೆ ಶಾಂತಿ ಸಿಗ್ಲಿ, ಅವರ ನೆಮ್ಮದಿ ಸಿಗ್ಲಿ, ಅವರ ಹೋರಾಟ ಇಲ್ಲಿ ನಮ್ಗೆಲ್ಲ ಜಯ ತಂದಿದೆ ಅಂತ ಹೇಳ್ತಾ ನಾವೆಲ್ಲ ಈಗ ಹೊರಡ್ತಾ ಇದೀವಿ. ತಾವು ಸುಧಾ ಕೆಎಂದೊಡ್ಡಿಗೆ ಬರೋರು ಬರ್ಬೋದು ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಅಮರರಾಗಲಿ, 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 ಅಮರರಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹೋಬಳಿ ರೈತ ಸಂಘಕ್ಕೆ.